ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವರು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಅಷ್ಟೊಂದು ಅವ್ರನ್ನ ಮಾತಾಡ್ಸ್ಕೊಂಡು ಮಾಡೋಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೂ ಬೈತಾರೆ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಆನ್ ಮಾಡ್ಕೊಂಡಿದ್ದೆ. ನನ್ನ ವೈಫು ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ಲು, ಹೆಲ್ಪ್ ಮಾಡ್ತಾಯಿದ್ರು. ಅವ್ರ ಅಮ್ಮನೂ ಬಂದಿದ್ದರು, ಸ್ವಲ್ಪ ಬೇಗ ಬಂದಿದ್ರಲ್ಲ, ಅವರು ಇನ್ನೂ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ನಾವು ಎಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ, ಹಂಗೆ ಟ್ರೈಪಾಡ್ಗೆ ಹಾಕಿದ್ದೆ. ನಾನು ಒಂದು ಸ್ವಲ್ಪ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಏನು ಮಾಡ್ತಾಯಿದ್ದೀವಿ ಅಂತ ಈ ವಿಡಿಯೋ ಕಂಟಿನ್ಯೂ ತೋರಿಸ್ತಾ ಇದ್ದೀನಿ. ಏನು ವಿಡಿಯೋ ಅಪ್ಪ ಅಂದರೆ, ನಮ್ಮ ಅಮ್ಮಂದು ವರ್ಷದ ತಿಥಿ ಮಾಡಬೇಕಾಗಿತ್ತು, ಮಾಡಿದ್ವಿ. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಎಂತಕ್ಕೆ ಅಂದರೆ ಅಮ್ಮಂದು ಕಾರ್ಯ ಮಾಡಿದಾಗ 1 ವರ್ಷ ಆಗೋಯ್ತಾ ಅಂತ ಬೇಜಾರು. ಕೊಡ್ಲಾ ಬೇಡವಾ, ಈ ವಿಡಿಯೋ ಹಾಕ್ಲಾ ಬೇಡವಾ ಅಂತ ಒಂಥರ ಮನಸ್ಸಿಗೆ ಇದೇ ಆಗ್ತಾಯಿರಲಿಲ್ಲ. ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಹಾಕೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ಬೇಜಾರಿತ್ತು. ಅಮ್ಮ ಅಂದ್ಕೊಂಡಿದ್ದು ಒಂದೇ ಒಂದು ಕೆಲಸ ಇನ್ನೂ ಆಗಿಲ್ಲ, ಮಾಡಬೇಕು. ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು, ನಮಗೂ ಟೈಮ್ ಕರೆಕ್ಟಾಗಿರಲಿಲ್ಲ. ಆಗ್ತೀನಿ, ಆ ಕೆಲಸನ ಮಾಡ್ತೀನಿ. ಅವ್ರು ಲಾಸ್ಟು ಹೋಗೋ ಟೈಮಲ್ಲಿ ನನಗೊಂದೇ ಒಂದು ಕೇಳಿದರು, ಇದನ್ನು ಮಾಡಿಬಿಡಪ್ಪ ಅಂತ ಹೇಳಿದರು. ಅದೇನು ಅಂತ ನೆಕ್ಸ್ಟು ಅಪ್ಕಮಿಂಗಲ್ಲಿ ಹೇಳ್ತೀನಿ. ಇಬ್ರಿಗೂ ಕೇಳಿದರು, ಮಾಡಬೇಕಾಗಿತ್ತು. 1 ವರ್ಷದ ಮುಂಚೆ ಬಟ್ಟೆ ಎಲ್ಲ ಕೊಡಬಾರ್ದು, ಏನೇನೋ ಅಂತ ಇದ್ದರು. ಅವ್ರೇನೇನೋ ಯಾರಿಗೂ ಕೊಡೋಕೆ ಹೇಳಿದರು. ನಮಗೆ ಕೊಡೋಕ್ಕೆ 1 ವರ್ಷಕ್ಕೆ ಮುಂಚೆನೇ ಯಾರೂ ಕೊಡಬಾರ್ದು, ಅದು ಇದು ಅಂತೆಲ್ಲ ಏನೋ ಹೇಳಿದ್ರು ದೊಡ್ಡವರು. ಅದಕ್ಕೆ ಕಾಯ್ತಾಯಿದ್ವಿ. ಆಗಿದೆ ಟೈಮು. ನನಗೂ ಒಂದು ಸ್ವಲ್ಪ ಕೆಲಸ ಎಲ್ಲ ಇರೋದ್ರಿಂದ ಅಲ್ಲೋಗಿ ಕೊಡೋಕ್ಕಾಗಿರಲಿಲ್ಲ. ನಾನೀಗ ಕೊಟ್ಬಿಟ್ಟು ವಿಡಿಯೋ ಮಾಡ್ತೀನಿ. ವಿಡಿಯೋನ ಮಾಡಲ್ಲ, ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಇವಾಗಲ್ಲ, ಅಲ್ಲಿಗೆ ಹೋಗಲೇಬೇಕು. ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು, ಇನ್ನೂ ಹೋಗಿಲ್ಲ. ನನ್ನ ಮಗನಿಗೆ ಒಂದು ಸ್ವಲ್ಪ ಡೇಟು, ನಂದು ಕೆಲಸ ಎಲ್ಲ ನೋಡಿಕೊಂಡು ಅವರು ಡೇಟ್ ಮಿಸ್ ಆಗಿಬಿಟ್ಟು ಏನಪ್ಪ ಮುಡಿ ಕೊಡೋದು ಡೇಟ್ ಚೇಂಜ್ ಆಗಿಬಿಟ್ಟಿದೆ. ನೆಕ್ಸ್ಟು ಯಾವಾಗ ಕೊಡಬೇಕು ಅಂತೆಲ್ಲ ಪುರೋಹಿತ್ರನ್ನ ಕೇಳಿ ಎಲ್ಲ ಮಾಡ್ತಾಯಿದ್ದೀವಿ. ಏನಾರ ವಿಡಿಯೋ ಚೆನ್ನಾಗಿದ್ದರೆ ನನ್ನ ವೈಫೇ ವಾಯ್ಸ್ ಓವರ್ ಕೊಡ್ತೀನಿ ಅಂದ್ಲು. ಅವಳು ಮಗುನ ನೋಡ್ಕೊಂಡೆಲ್ಲ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ. ಮುಂದಿನ ವೀಡಿಯೋದಲ್ಲೆಲ್ಲ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳಿದ್ದಾಳೆ. ನಾನು ಈ ವಿಡಿಯೋಗೆ ಹಂಗೆ ಕೊಟ್ಬಿಡ್ತಾಯಿದ್ದೀನಿ ವಾಯ್ಸ್ ಓವರು. ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ನೆಕ್ಸ್ಟ್ ವೀಡಿಯೋಯಿಂದ ಅವಳೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಪ್ಪ ಪಾಪ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅವ್ರಿಗೂ ಟ್ರೀಟ್ಮೆಂಟು 3 ತಿಂಗಳೇನೋ ಹೇಳಿದ್ದಾರೆ. 3 ತಿಂಗಳಲ್ವಾ ಅಪ್ಪ ಹೇಳಿರೋದು ಬರೋಕ್ಕೆ? 3 ತಿಂಗಳು ಚೆಕಪ್ಪು, ನೋವಾದರೆ ಬನ್ನಿ ಅಂತ ಹೇಳಿದರು. 3 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದಾರೆ. ಚೆಕ್ ಮಾಡಿಸ್ಬೇಕು ತಿರ್ಗಾ, ಆಮೇಲೆ ರಿಸ್ಕ್ ತೊಗೊಳಕ್ಕಾಗಲ್ಲ. ಅವರು ಪಾಪ ನೋಡಿ ಮಾಡಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಮ್ಮ ಅಪ್ಪನೂ ಅವ್ರ ಅಮ್ಮನೂ ಬಂದಿದ್ರಲ್ಲ, ಒಂದು ಸ್ವಲ್ಪ ಬೇಗ ಆಯಿತು. ನನ್ನ ಮಗನ ನಾನು ಸ್ವಲ್ಪ ಹೊತ್ತು ಹಿಡ್ಕೊಂಡೆ, ಒಂದು ಸ್ವಲ್ಪ ಹೊತ್ತು ಮಲಗಿದ್ದ. ನನಗೂ ಮೂಗು ಕಟ್ಕೊತಾ ಇದೆ, ಯಾಕೋ ಗೊತ್ತಿಲ್ಲ. ನನಗೆ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ಬೇಕಾದ್ರೆ ವಾಯ್ಸು, ಮೂಗು ಒಂಥರ ಕಟ್ಕೊಳ್ಳುತ್ತೆ. ಏನೋ ಗೊತ್ತಿಲ್ಲ. ಅಪ್ಪ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಮ್ಮಂಗೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೆ ನಮ್ಮ ಕೈಯಲ್ಲಾದಷ್ಟು. ಆದರೆ ನಮ್ಮ ಅಮ್ಮಂದು ಫೋಟೋಗೆ ಹಾರ ಮಾತ್ರ ನಾನೇ ಹಾಕ್ಕೊತೀನಿ, ನಾನೇ ಹೊಲ್ಕೊತೀನಿ. ಬೇರೆಯವ್ರು ಹೊಲ್ದಿರೋದು ನಾನು ಹಾಕಲ್ಲ. ಅದು ನಂಗೆ ತುಂಬ ಅದಾರು ನನಗೊಂದೇ ಒಂದು ಇಷ್ಟ ಆಗುತ್ತೆ ಅಷ್ಟೇ. ಮೀನ್ಸ್ ಆ ಕೆಲಸನ ನನ್ನ ಜವಾಬ್ದಾರಿಯಿಂದನಾರ ಮಾಡಬೇಕು ಅಂತ ನಾನು ಮಾಡ್ತೀನಿ. ಎಲ್ಲ ಬಡಿಸಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ಮಗನೂ ಅಜ್ಜಿ ಎಲ್ಲಪ್ಪ ಅಂದರೆ ಅಲ್ಲಿ ಕೈ ತೋರಿಸ್ತಾನೆ, ಕೈ ಮುಗಿತಾನೆ. ಅವನಿಗೂ ಅಜ್ಜಿ ಅಂದರೆ ಸ್ನೇಹ ಅವರಮ್ಮನ ಅಜ್ಜಿ ಅಂದರೆ ಕೇಳಲ್ಲ. ಅವನ ಕೈಲೂ ಎಲ್ಲ ಪೂಜೆ ಮಾಡಿಸ್ದೆ. ಅಮ್ಮ ಅಂತಾನೆ ಅವ್ರ ಅಜ್ಜಿನ. ನಾನು ಪೂಜೆ ಎಲ್ಲ ಮಾಡಿಸ್ದೆ ಅವನ ಕೈಯಲ್ಲಿ. ವರ್ಷದ ತಿಥಿ ಅಲ್ವಾ ಅಂತ ಸ್ವೀಟ್ ಎಲ್ಲ ತರಿಸಿದ್ದೆ.
ಇಟ್ವಿ. ನಾವು ಅಮ್ಮಂಗೆ ಇಷ್ಟ ಅಂತ ಮೈಸೂರು ಪಾಕೆಲ್ಲ ತಂದಿದ್ವಿ. ಅವ್ರು ಲಾಸ್ಟಲ್ಲಿ ತಿನ್ನೋಕ್ಕೂ ಆಗಲಿಲ್ಲ. ಇವಾಗ ತಿನ್ನೋಣ ಅಂದರೆ ಅವರೇ ಇಲ್ಲ. ಅವ್ರಿಗೆ ಇಷ್ಟ ಆಗಿದ್ದ ಅಡುಗೆನ ನಾನೊಂದು ಸ್ವಲ್ಪ ಮಾಡಿಸಿದ್ದೆ. ಬೇಜಾರಲ್ಲಿ ವಿಡಿಯೋ ಮಾಡ್ತಾಯಿರೋದು. ನಾನು ವಿಡಿಯೋ ಮಾಡಬೇಕಾದ್ರೆ ನನಗೆ ಮಾಡೋಕ್ಕೆ ಇಂಟ್ರೆಸ್ಟು ಇರಲಿಲ್ಲ. ಇದೆಲ್ಲ ಮಾಡಬೇಕಾ ಬೇಡವಾ ಅಂತಲೂ ಅನಿಸ್ತಾಯಿತ್ತು. ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಈ ವಿಡಿಯೋ ಬೇಜಾರಾದರೆ ಪ್ಲೀಸ್ ಸ್ಕಿಪ್ ಮಾಡಿ. ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್, ಲೈಕ್ಸ್ ಅವೆಲ್ಲ ಏನೂ ಕೇಳೋಕ್ಕೂ ಇಂಟ್ರೆಸ್ಟು ಇಲ್ಲ. ನಮ್ಮ ಅಮ್ಮನ ಇಷ್ಟಪಡೋರು ಎಷ್ಟೊಂದು ಜನ ಇದ್ದಾರೆ. ಅದೊಂದು ಖುಷಿ. ಅದರಿಂದ ನಾವು ಇನ್ನೂ ಚೆನ್ನಾಗಿದ್ದೀವಿ. ಈ ಮನೆಗೆ ಬಂದಿದ್ದೀವಿ, ಒಳ್ಳೆಯದಾಗಲಿ ಅಂದ್ಕೊಂಡಿದ್ದೀವಿ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಮ್ಮನ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ. ವಾಯ್ಸ್ ಓವರ್ ನಾನು ಕಟ್ ಮಾಡೆಲ್ಲ ಏನೂ ಕೊಟ್ಟಿಲ್ಲ, ಒಂದೇ ಫ್ಲೋ ಅಲ್ಲಿ ಹೇಳಿದ್ದೀನಿ. ಆದ್ದರಿಂದ ಏನಾರ ರಿಪೀಟ್ ಬಂದಿದ್ದರೆ ಬೇಜಾರು ಮಾಡ್ಕೊಬಿಡಿ. ಧೂಪ ಎಲ್ಲ ಹಾಕ್ತಾಯಿದ್ರಪ್ಪ. ಸ್ವಲ್ಪ ಜನನ ಕರೆದಿದ್ವಿ, ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ. ನಾವು ಪುರೋಹಿತರನ್ನೆಲ್ಲ ಕೇಳಿದಾಗ ಅದು ಅಪ್ಪ ಯಾವುದಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದು, ಆಷಾಢಕ್ಕೆ ಯಾವುದಕ್ಕೂ ಸೇರಿಸ್ಕೊಳ್ಳಿ ಅಂದಿದ್ರಲ್ಲ. ನಾವು ಫಸ್ಟೇ ಪೂಜೆ ಮಾಡಿಬಿಟ್ಟಿದ್ವಲ್ಲ, ಏನಕ್ಕೆ ಸೇರಿಸ್ಕೊಂಡಿದ್ವಿ? ಮಾಲೆ ಅಮಾಸೆಗೆ ಸೇರಿಸ್ಕೊಂಬಿಟ್ಟಿದ್ವಿ. ಆಮೇಲೆ ತಿರ್ಗಾ ಹಂಗೆಲ್ಲ ಮಾಡಬಾರ್ದು, ಇವಾಗಲೂ ಇಡಬೇಕು ಅಂದರು. ವರ್ಷಕ್ಕೆ 3 ದಿವಸ ಇದ್ದಂಗೆ ಇಟ್ವಿ, ಎಲ್ಲ ತಿರ್ಗಾ ಮಾಡಿದ್ವಿ. ಪುರೋಹಿತರು ಕೇಳಿದ್ವಿ, ಯಾರ್ಯಾರು ಸೇರಿಸ್ಕೊಳ್ಳಿ ಅಂದ್ಬಿಟ್ಟಿದ್ರು ಅಂದ್ಬಿಟ್ಟು ಮಾಡಿದ್ವಿ. ತಿರ್ಗಾ ಹಂಗೆಲ್ಲ ಮಾಡಬಾರ್ದಪ್ಪ ಅಂತೆಲ್ಲ ಹೇಳಿದರು. ಆದರೆ ನಮ್ಮ ಅಮ್ಮಂಗೆ ಕಾರ್ಯವೆಲ್ಲ ಮಾಡಿದಾಗ ನಂಗೆ ಯಾವುದೋ ಸ್ಯಾಟಿಸ್ಫೈಡ್ ಆಗಿಲ್ಲ. ಅದಕ್ಕೆ ನಾನು ಎಲ್ಲಿಗೋ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದಾಗ ಏನಾಯಿತು ಅಂತ ಹೇಳ್ತೀನಿ. ಆದರೆ ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದು. ನಮ್ಮ ಅಮ್ಮಂದು ಎಲ್ಲ ಆದಮೇಲೆ ಒಂದು ಕಾರ್ಯ ಮಾಡಿಸಿದಾಗ ನನಗೆ ಇವಾಗಲೂ ನೈಟ್ ನಿದ್ದೆ ಬರೋಲ್ಲ. ಅದು ಜ್ಞಾಪನ ಆಗ್ತಾ ಇರುತ್ತೆ. ಕಂಟಿನ್ಯೂಯಲ್ಲಿ ಹೇಳ್ತೀನಿ ಏನಾಯಿತು ಎತ್ತ ಅಂತ ಎಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಅಮ್ಮನ ಹೆಸ್ರನ್ನ ಕಮೆಂಟ್ ಮಾಡಿ. ಹುಡುಗರು ಒಂದು 2-3 ಜನ ಅಷ್ಟೇ ನಾನು ಕರೆದಿದ್ದು. ನಾನು ಕರೆದ್ರೂ ಜಾಸ್ತಿ ಜನ ನಾನು ಮಾತಾಡ್ಸೋದು ಬಿಟ್ಬಿಟ್ಟಿದ್ದೀನಿ. ಫ್ಯಾಮಿಲಿ ಸಾಕು. ಜಾಸ್ತಿ ಜನ ಫ್ರೆಂಡ್ಸ್ ಇದ್ರೂ ನಿಯತ್ತಾಗಿರೋರು ಯಾರೂ ಇರೋಲ್ಲ. ದುಡ್ಡಿದ್ರೆ ಮಾತ್ರ ಬರ್ತಾರೆ. ದುಡ್ಡಿದ್ರೂ ಬರ್ತಾರೆ, ದುಡ್ಡು ಇಲ್ಲದೇ ಇದ್ದರೂ ಬರ್ತಾರಲ್ಲ, ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ. ನಾನು ಮಿಸ್ಸಾಗಿ ಆನ್ ಮಾಡಿ ಇಟ್ಬಿಟ್ಟು ಹೊಂಟೋಗಿದ್ದೆ, ಮಾಡಬಾರ್ದಾಗಿತ್ತು. ಸಾರಿ, ಸ್ಟ್ರಕ್ಕಾಗೋಗಿತ್ತು. ಹಂಗೆ ಕಂಟಿನ್ಯೂಲ್ ಆಗೆಲ್ಲ ಆಯಿತು. ನನ್ನ ವೈಫು ನನ್ನ ವೀಡಿಯೋ ಮಾಡಿಬಿಟ್ಟಿದ್ಲು. ನನಗಿಷ್ಟ ಇಲ್ಲ. ನಮ್ಮ ಅಮ್ಮನ ಹಿಂಗೆಲ್ಲ ನೋಡಬೇಕು ಅಂತ ಆಸೆನೇ ಇರಲಿಲ್ಲ. ಫಸ್ಟು ಮಿಸ್ ಮಾಡ್ಕೊಳ್ಳೋದು ನಮ್ಮ ಅಮ್ಮಂದು ಅಡುಗೆ. ನೋಡೋಣ. ನಮ್ಮಮ್ಮ ಲಾಸ್ಟಲ್ಲಿ ಏನೋ ಒಂದು ಸಾಂಬಾರು ಮಾಡಿದರು. ನಾನು ಜಗಳ ಮಾಡ್ಕೊಂಡಿದ್ದೆ ಅಂತ ತಿನ್ನೋಕ್ಕಾಗಿಲ್ಲ.